ಅಕಾಲಿಕ ಮಳೆಯಿಂದ ಭತ್ತದ ಬೆಳೆ ನಷ್ಟ, ರೈತರಿಗೆ ಸೂಕ್ತ ಪರಿಹಾರ ನೀಡಲು ಪ್ರಾಂತ ರೈತ ಸಂಘ ಒತ್ತಾಯ. ಗುರುವಾರ ತಡರಾತ್ರಿ ಬಿದ್ದ ಅಕಾಲಿಕ ಮಳೆಯಿಂದಾಗಿ ಭತ್ತದ ಬೆಳೆ ಹಾಳಾಗಿದ್ದು, ಭತ್ತ ಬೆಳೆಗಾರರು ಬಹಳ ಕಂಗಾಲಾಗಿದ್ದಾರೆ. ನಷ್ಟಕ್ಕೆ ಒಳಗಾದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಎನ್ಎಲ್ ಭರತ್ ರಾಜ್ ಒತ್ತಾಯಿಸಿದ್ದಾರೆ. ರೈತರು ಬೇಸಾಯ ಮಾಡುವುದೇ ದುಸ್ತರವಾಗಿರುವ ಈ ಸ್ಥಿತಿಯಲ್ಲಿ ಕಷ್ಟಪಟ್ಟು ಸಾಲ ಮಾಡಿ ಭತ್ತದ ಬೆಳೆ ಬೆಳೆದಿದ್ರೂ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎಂಬ ಗಾದೆಯಂತೆ ರೈತನ ಪರಿಸ್ಥಿತಿ ತಲೆದೋರಿದೆ. ರಾತ್ರಿ ಬಿದ್ದ ಮಳೆ ನೀರಿನಿಂದ ಭತ್ತ ಕೊಚ್ಚಿ ಹೋಗಿರುತ್ತದೆ. ಜಾನುವಾರುಗಳಿಗೆ ಹುಲ್ಲು ಸಹ ಇಲ್ಲದಾಗಿದೆ. ತಾಲೂಕಿನ ನೆಲಮಾಕನಹಳ್ಳಿಯ ಪಟೇಲ ಸಿದ್ದೇಗೌಡ, ಮಲ್ಲೇಶ್ ಶಿವಮಲ್ಲು, ಲಕ್ಷ್ಮಣ ಸಿದ್ದೇಗೌಡ, ಮಹೇಶ್ ಇನ್ನು ಮುಂತಾದ ರೈತರ ಜಮೀನುಗಳಲ್ಲಿ ಬೆಳೆದಿದ್ದ ಭತ್ತ ಹಾಳಾಗಿದೆ. ಹಾಗೂ ಮಳವಳ್ಳಿ ತಾಲೂಕಿನ ಇನ್ನು ಹಲವಾರು ಗ್ರಾಮಗಳಲ್ಲಿ ಇದೇ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಸೂಕ್ತ ಪರಿಹಾರವನ್ನು ಸರ್ಕಾರ ಮತ್ತು ತಾಲೂಕು ಆಡಳಿತ ನೀಡಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯಿಸಿದೆ. ರೈತರು ಎಕರೆಗೆ ಕನಿಷ್ಠ 50,000 ನಷ್ಟವಾಗಿದೆ. ಆದ್ದರಿಂದ ಎಕರೆಗೆ ಕನಿಷ್ಠ 30,000 ರೂಪಾಯಿ ನಷ್ಟ ಪರಿಹಾರವನ್ನಾದರೂ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಗಿರೀಶ್ ಎನ್ಕೆಎಸ್ ಟಿವಿ ಮಂಡ್ಯ. ಇಲ್ಲಿ ಅಕಾಲಿಕ ಮಳೆಯಾಗಿ ಸುಮಾರು 30ರಿಂದ 40 ಎಕರೆ ನೀರಿನಲ್ಲಿ ಮುಳುಗೋಗದೆ. ಇಲ್ಲಿ ಯಾವುದೇ ಭತ್ತ ಆಗಲಿ ಹುಲ್ಲಾಗಲಿ ಏನೂ ಸಿಗೋಲ್ಲ ನಮಗೆ. ನಾವು ಒಂದು ಎಕರೆಗೆ 30ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿರ್ತೀವಿ. ಹಾಗಾಗಿ ಇದನ್ನು ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸ್ಥಳಕ್ಕೆ ಧಾವಿಸಿ ಇದಕ್ಕೆ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಇಲ್ಲಿ ಸುಮಾರು 294 ಸರ್ವೆ ನಂಬರಿಂದ ಇಲ್ಲಿ ಸುಮಾರು ಸರ್ವೆ ನಂಬರ್ಗಳಲ್ಲಿ ಭತ್ತ ಹಾಕಿದವೋ ಅಲ್ಲಿ ಎಲ್ಲ ಜಲಾವೃತ ಆಗಿದೆ. ಮೊಗಕಟ್ಟೆಯಿಂದ ಹಿಡಿದು ಕರ್ಲಕಟ್ಟೆವರೆಗೆ ಸುಮಾರು 40 ಎಕರೆ ಎಲ್ಲ ನೀರಲ್ಲಿ ಮುಳುಗಡೆಯಾಗಿದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ಇದನ್ನು ಪರಿಶೀಲಿಸಬೇಕು ಅಂತ ಕೇಳ್ಕೊತೀನಿ. ನೋಡಿ ಸ್ನೇಹಿತರೆ, ಇದು ನೆಲಮಾಕನಹಳ್ಳಿ ಗ್ರಾಮ ಮಳವಳ್ಳಿ ತಾಲೂಕು ಕಸಬಾ ಹೋಬಳಿ. ಈ ಗ್ರಾಮದಲ್ಲಿರತಕ್ಕಂಥ ಎಲ್ಲ ರೈತರುಗಳು ಸಣ್ಣ ರೈತರಾಗಿದ್ದು ಸಣ್ಣ ಹಿಡುವಳಿ ಹೊಂದಿರ್ತಾರೆ. ಇವರು ಸಣ್ಣ ಹಿಡುವಳಿ ಹೊಂದಿದ್ದು ಮತ್ತು ಕೂಲಿ ನಾಲಿ ಮಾಡಿ ಮತ್ತು ಕಷ್ಟಪಟ್ಟು ಬೆಳೆದಂಥ ಬೆಳೆ ಇವಾಗ ನಿನ್ನೆ ರಾತ್ರಿ ಸುರಿದ ಅಕಾಲಿಕ ಮಳೆಗೆ ತುಂಬ ನಷ್ಟ ಆಗಿದೆ. ಈ ಥರ ಈಗ ಏನಪ್ಪ ಅಂದ್ರೆ ದನ ಕರುಗಳಿಗೆ ಮೇವು ಕೂಡ ಸಖತ್ತು ತೊಂದರೆ ಪಡುವಂಥ ಸ್ಥಿತಿಲಾಗದೆ. ಈಗ ಈ ಧಾನ್ಯನೇ ಆಗಲಿ ಅಥವಾ ಈ ಹುಲ್ಲೇ ಆಗಲಿ ಯಾವುದೇ ಕಾರಣಕ್ಕೂ ಇದು ಇದಾಗಲ್ಲ. ಅದರಿಂದ ಇದು ಭಾಳಷ್ಟು ನಷ್ಟ ಆಗದೆ. ಇದಕ್ಕೆ ಸಂಬಂಧಪಟ್ಟಂಥ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಈ ಜಮೀನುಗಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಈ ರೈತರಿಗಾಗಿರುವಂಥ ನಷ್ಟನ ತುಂಬಿಕೊಡ್ಬೇಕು ಅಂತ ನಾವು ಈ ಅಕ್ಕಪಕ್ಕದ ಈಗ ಈ ಜಮೀನುಗಳಿಗೆ ಹೊಂದ್ಕೊಂಡಂತೆ ಈಗ 33, 297 ಮತ್ತು ಈ ಸರ್ವೆ ನಂಬರು ಆಜುಬಾಜು ಜಮೀನುಗಳು ಮತ್ತು ಇನ್ನಿತರ ಬೇರೆ ಜಮೀನುಗಳು ಜಲಾವೃತ ಆಗದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನೀಡಿ ಆಗುವಂಥ ನಷ್ಟನ ತುಂಬಿಕೊಡ್ಬೇಕು ಅಂತ ನಾವು ರೈತರ ಪರವಾಗಿ ಮತ್ತು ರೈತರಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನಿನ್ನೆ ದಿನ ಬಿದ್ದಂತಹ ಅಕಾಲಿಕ ಮಳೆಯಿಂದಾಗಿ ರೈತರು ಭಾಳ ಕಂಗಾಲಾಗಿದ್ದಾರೆ. ಏನು ಜೀವನ ನಿರ್ವಹಣೆಗೋಸ್ಕರವಾಗಿ ಬೆಳೆದಿದ್ದಂತಹ ಭತ್ತ ಎಲ್ಲವೂ ಸಹ ಕೂದು ಅದನ್ನು ಹರಿಯಾಕಿದಂಥ ಸಂದರ್ಭದಲ್ಲಿ ವಿಪರೀತವಾದಂತಹ ಮಳೆ ಬಿದ್ದು ಎಲ್ಲವೂ ಇವತ್ತು ನೀರಿನಲ್ಲಿ ತೇಲಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ರೈತರ ನೆರವಿಗೆ ಸರ್ಕಾರಗಳು ಮತ್ತು ಅಧಿಕಾರಿಗಳು ತಕ್ಷಣ ಸ್ಪಂದಿಸಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕನಿಷ್ಠ ಪಕ್ಷ ಅಂತಂದ್ರೂ ಒಂದು ಎಕರೆಗೆ 30,000 ರೂಪಾಯಿನಾದ್ರೂ ಒಂದು ಪರಿಹಾರವನ್ನು ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಹಲವಾರು ಹಳ್ಳಿಗಳಲ್ಲಿ ಮತ್ತು ನೆಲಮಾಕನಹಳ್ಳಿನಲ್ಲಿ ಸುಮಾರು ಇಲ್ಲ ಅಂತಂದ್ರೂ 30ರಿಂದ 40 ಎಕರೆಯಷ್ಟು ಭತ್ತ ಎಲ್ಲ ಹಾಳಾಗಿದೆ. ನೀರಿನಿಂದಾಗಿ ಭಾಳ ತೊಂದರೆಗೆ ಒಳಗಾಗಿದ್ದಾರೆ. ಹಾಗಾಗಿ ರೈತರ ನೆರವಿಗೆ ಸರ್ಕಾರಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ಪಂದಿಸಬೇಕು ಅಂತ ಹೇಳಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.